ನಂಗೆ ಆ ಖುಷಿ ಒಂದು 24 ಅವರ್ಸು ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಈ ಖುಷಿ ಇಟ್ ವಿಲ್ ಬಿ ಲೈಕ್ ಫಾರ್ ಎವರ್, ಲೈಕ್ ಜೀವನ ಸಾರ್ಥಕ. ನಾನು ಅಂದ್ಕೊಂಡಿಲ್ಲ ಈ ಒಂದು ವ್ಲಾಗ್ನ ಈ ಥರ ಎಂಡ್ ಮಾಡಿ. ಹತ್ತು 50ಕ್ಕೆ ಬೆಂಗಳೂರಿಗೆ ಹೋಗೋಕ್ಕೆ ಅಂತ ಹೊರಟು 11 ಗಂಟೆ ಟ್ರೈನಿಗೆ ಫುಲ್ ಪ್ಯಾಕ್ ಮಾಡಿಕೊಂಡು ಸಡನ್ನಾಗಿ ನಾನು ಗೌತಮ್ ಹೊರಟ್ವಿ ಬೆಂಗಳೂರಿಗೆ RCB ಮ್ಯಾಚ್ ಫ್ರೆಂಡ್ಸ್ ಜೊತೆ ನೋಡೋಕ್ಕೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬೆಂಗಳೂರಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ, ನಿಂತ್ಕೊಂಡು ಮಾಡ್ತಾ ಇದ್ದೀನಿ. ಸಡನ್ನಾಗಿ 10:45 ಡಿಸೈಡ್ ಮಾಡಿಕೊಂಡು 11 ಗಂಟೆಗೆ ಟ್ರೈನ್ ಹತ್ತು ಬೆಂಗಳೂರಿಗೆ ಬಂದಿದ್ದೀನಿ. ಏಕೆಂದರೆ RCB ಫೈನಲ್ಸ್ ಮ್ಯಾಚ್ ನೋಡೋಕ್ಕೆ, ಅಂದರೆ ಸ್ಟೇಡಿಯಂ ಆಬ್ವಿಯಸ್ಲಿ ಅಹಮದಾಬಾದಲ್ಲಿ ನಡೀತಿರೋದು, ಫ್ರೆಂಡ್ಸ್ ಜೊತೆ ನೋಡೋಕ್ಕೆ ಹೊರಗಡೆ ಹೋಗ್ತಿದ್ದೀವಿ. ಎಲ್ಲದನ್ನು ನಾವು ಯಾವಾಗಲೂ ವಾಟ್ಸಪ್ಪಲ್ಲಿ ಸ್ಪ್ಯಾಮ್ ಮಾಡ್ತಾ ಇದ್ವಿ ಮ್ಯಾಚ್ ಎಲ್ಲ ಇದ್ದಾಗ. ಸೊ RCB ಫೈನಲ್ಸ್ಗೆ ಹೋಗಿದೆ, ಫ್ರೆಂಡ್ಸ್ ಎಲ್ಲ ಸೇರಬೇಕು ಅಂತ ಹೆಂಗೋ ಅನ್ಕೊಂತಿದ್ದೆ. ಬೆಳಗ್ಗೆ ಬೆಂಗಳೂರಲ್ಲಿ ಇದ್ದಿದೆ, ಫ್ರೆಂಡ್ಸ್ ಜೊತೆ ಹೋಗ್ಬೋದಿತ್ತು ಅಂತ. ಹಂಗೆ ಸಡನ್ನಾಗಿ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದು ಹಂಗೆ ಬಂದುಬಿಟ್ಟಿದ್ದೀವಿ. ಸೊ ಇವತ್ತು RCB ಫೈನಲ್ಸ್ ಗೆಲ್ಲುತ್ತಾ ಸೋಲುತ್ತಾ ಏನು ಅಂತ ಎಲ್ಲ ನೋಡೋಣ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಓಕೆ ಗೈಸ್, ಫೈನಲಿ ಹೊರಡ್ತಾ ಇದ್ದೀನಿ. ಆಲ್ರೆಡಿ 6 ಗಂಟೆ ಆಗಿದೆ. ನಾನು ಇಲ್ಲಿಂದ ಬ್ಯಾಗ್ ಎತ್ಕೊಂಡು ಹೋಗ್ತಿದ್ದೀನಿ, ಬಿಕಾಸ್ ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ. ಈಗ ಆಟೋ ಬುಕ್ ಮಾಡಿದ್ದೀನಿ. ಸೊ ಲೆಟ್ಸ್ ಗೋ. ಈಗ 7 ಗಂಟೆಗೆ ಟಾಸು, 7:15ಕ್ಕೆ ಸ್ಟಾರ್ಟ್ ಆಗುತ್ತೆ. ಕಾಣ್ತಿಲ್ಲ ನೀನು, ದೀಪ್ತಿ ಮತ್ತೆ ಚೈತನ್ಯ ಕಾಣ್ತಿದ್ದಿಲ್ಲ. ಈ ಒಂದು ವಿಡಿಯೋ ಸ್ಲೋ ಮೋಷನಾಗಿ ಹೋಗ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ ಎಡಿಟ್ ಮಾಡಬೇಕಾದ್ರೆ ಇವಾಗ ನೋಡ್ತಾ ಇದ್ದೀನಿ. ಸೊ ಆ ಕ್ರೌಡ್ ಜೊತೆ ಮ್ಯಾಚ್ ನೋಡೋದೇ ಚೆಂದ. ನಾನು ಯಾವತ್ತೂ ಹಿಂಗೆ ಫ್ರೆಂಡ್ಸ್ ಜೊತೆ ಇಲ್ಲಿ ನೋಡಿರಲಿಲ್ಲ, ಸ್ಟೇಡಿಯಮಲ್ಲಿ ನೋಡಿದ್ದೆ, ಬಟ್ ಇಲ್ಲಿ ನೋಡಿರಲಿಲ್ಲ. ಇದೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು.
ಈ ವಿಡಿಯೋನ ನಾನು ಆಲ್ಮೋಸ್ಟ್ 1.5 2 ಡೇ ಆದಮೇಲೆ ಮಾಡ್ತಾಯಿದ್ದೀನಿ. RCB ವಿನ್ ಆಯಿತು, ಸಖತ್ ಮಜಾ ಮಾಡಿದ್ವಿ. ಬಟ್ ನೆಕ್ಸ್ಟ್ ಡೇ ನಮ್ಗೆ ಆ ಖುಷಿ ಒಂದು 24 ಅವರ್ಸು ಇರಲಿಲ್ಲ. ನಂಗೆ ಹೆಂಗೆ ಆಗ್ತಿದೆ ಅಂದರೆ ಹೊಟ್ಟೆ ಕಲಿಸ್ತೈತೆ. ಆ ಇನ್ಸಿಡೆಂಟ್ ಆದಾಗಿಂದ ಇವೊಂಥರ ಬೇಜಾರು. ಲೈಕ್ ಒಂದು ಕಡೆ RCB ಗೆದ್ದಿದೆ ಅಂತ ಖುಷಿ ಪಡಬೇಕು ಅಥವಾ ಈ ಥರ ಆಗಿರೋದು ಬೇಜಾರಾಗಬೇಕು. ನಾನು ಅಂದ್ಕೊಂಡಿದ್ದೆ ಈ ಖುಷಿ ಇಟ್ ವಿಲ್ ಬಿ ಲೈಕ್ ಫಾರ್ ಎವರ್, ಲೈಕ್ ಜೀವನ ಸಾರ್ಥಕ. ಎಲ್ಲ ನೋಡಿದ್ವಿ. ಒಂದು ರೀಲ್ಸ್ ಬೇರೆ ಮಾಡಿದ್ದೆ. ಲಾಕ್ಡೌನ್ ನೋಡಿದ್ವಿ, ಕೊರೋನಾ ವೈರಸ್, ಇಂಡಿಯಾ ಮತ್ತು ಪಾಕಿಸ್ತಾನ್ ವಾರ್, ಅದು ಎಲ್ಲ ನೋಡಿದ್ವಿ. ಇದೊಂದು ನೋಡಬೇಕು ಅಂತ ಲೈಕ್ ಸೋ ಮಚ್ ಎಕ್ಸೈಟೆಡ್. ಆ ವಿನ್ ಆದಾಗ ಮಾಡೋ ಹಿಂದಿನ ನೈಟ್ ಸೆಲೆಬ್ರೇಷನ್ಗೂ ನೆಕ್ಸ್ಟ್ ಡೇ ನೈಟ್ ಬರೋಷ್ಟಲ್ಲಿ ಆಗಿರೋದಕ್ಕೂ ನನಗೆ ಈಗಲೂ ಅದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಗೌರ್ಮೆಂಟ್ ಅವ್ರದ್ದು ತಪ್ಪಿದೆ, ಜನದ್ದು ತಪ್ಪಿದೆ. ಲೈಕ್ ಮೇ ಬಿ ಪರೇಡ್ ಮಾಡಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಈವನ್ ನಾನು ಲೈಕ್ ಪರೇಡ್ ನೋಡಿಕೊಂಡೆ ಹೋಗೋಣ ಅಂತ ಟಿಪ್ಪುಗೆ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಡೇನೂ ಉಳ್ಕೊಂಡೆ. ಯಾವಾಗ ಕ್ಯಾನ್ಸಲ್ ಅಂತ ಬಂತು ನಾವು ಹೋಗೋದೇ ಬೇಡ ಅಂತ ಡಿಸೈಡ್ ಆದೆ. ಬಿಕಾಸ್ ಟಿವಿಲೇ ಮಧ್ಯಾಹ್ನ ಬೆಳಗಿಂದನೇ ತೋರಿಸ್ತಿದ್ವಿ ಎಷ್ಟು ಕ್ರೌಡ್ ಆಗಿದೆ ಅಂತ. ಅದು ನೋಡಿದ್ರೆ ನಾವು ಸುಮ್ಮನಾಗ್ವಿ. ಬಟ್ ಎಷ್ಟೊಂದು ಜನ ಹೆಂಗೆ ಹೋಗಿದ್ದಾರೆ ಅದು ನೋಡಿ ತಲೆ ಕೆಟ್ಟೋಯ್ತು, ಹೆಂಗೆ ಏನು ಅಂತ ಎಲ್ಲ. ಯಾಕಾಗಲ್ಲ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿಲ್ಲ ಈ ಒಂದು ವ್ಲಾಗ್ನ ಈ ಥರ ಎಂಡ್ ಮಾಡ್ತೀನಿ ಅಂತ. ಅದಕ್ಕೆ ನಾನು ನಿನ್ನೆಯಿಂದನೂ ನನ್ನ ವ್ಲಾಗ್ ಎಂಡೇ ಮಾಡಿಲ್ಲ. ಲೈಕ್ ನಿನ್ನೆ ಬೆಳಗ್ಗೆ ಎದ್ದಾಗ ಮಾಡೋಣ ಅಂತ ಅಂದ್ಕೊಂಡೆ, ವ್ಲಾಗ್ ಎಂಡ್ ಮಾಡೋಣ ಖುಷಿಯಾಗಿ ಅಂತೆಲ್ಲ ಅಂದ್ಕೊಂಡೆ. ಇಲ್ಲಿ ನೈಟ್ ಮಾಡೋಣ ನೀಟಾಗಿ ಅಂತ ಅಂದ್ಕೊಂಡೆ. ನಿನ್ನೆ ನೈಟ್ ಆಗೋ ಅಷ್ಟರಲ್ಲಿ ಇಷ್ಟೊಂದೆಲ್ಲ ಆಗಿತ್ತು. ಊರಿಗೆ ಬಂದಮೇಲೆ ಇವಾಗ ವ್ಲಾಗ್ ಎಡಿಟ್ ಮಾಡ್ತಾ ಇದೆ ವೀಡಿಯೋಸು. ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಈ ವಿಡಿಯೋನ ಈಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್ ಗೈಸ್, ಅಷ್ಟೇ.